ತಗ 8 4 ಎಷ್ಟು ದೊಡ್ಡದಾಗದು 8 ತಗ ಹಂಗಾರಿದೆ. ಚೆನ್ನಾಗಿ ಕಾಣಿಸ್ತೈತೆ ನೋಡು, ವಿಡಿಯೋ ಚೆನ್ನಾಗಿ ಕಾಣಿಸ್ತೈತೆ. ಚೂರು ಹಿಂದೆ ಹಿಡ್ಕೊಂಡು ಈ ಥರದ್ದು ಇಲ್ಲ ಅನ್ಸುತ್ತೆ. ತಡಿ ನೋಡ್ತೀವಿ. ಇಲ್ಲ ಹಿಂದೆ ಹೋಗು. ಸರಿ ಏನು ಬರಲ್ಲ. ಹಿಂದೆ ಹೋಗು. ನಿನ್ನ ಮುಖ ಮಾತ್ರ ಲೈಟಿಂದ ಇದಾಯ್ತೈತೆ ಅಷ್ಟೇ. ಕ್ಯೂಟಿ ಇಲ್ಲಿ ತಡಿ ಸರಿ ಅಮ್ಮ ಇಲ್ಲಿ ಇದೋಗೈತಮ್ಮ, ಇಲ್ಲಿ ಕಿತ್ತೋಗೈತೆ. ಇದು ತಗೋ, ಬ್ಲ್ಯಾಕ್ ಏನೂ ಆಗಿಲ್ಲ. ಚೆನ್ನಾಗೈತೆ. ಇದು ಹಂಗೆ ಎಲ್ಲ ಕಿತ್ತಿಗೆ ಏನು ಇದೆ ಅಷ್ಟು, ಅದಕ್ಕಿಂತ ಇದೆ ಎಷ್ಟು ಹೊಸ ಇದೆ. ಕಿತ್ತೋಗುತ್ತೆ ಅವ್ರು ಇನ್ನೂ ಕಿತ್ತೋಗಲ್ವಾ? ಮತ್ತೆ ಇಲ್ಲೇನಿರೋದು ಇದು ಮಕ್ಕ ಇದು 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 ಕೊಡು, ನನಗೆ 2 ಕೊಡು, ನಾನು ಹಿಡ್ಕೊತೀನಿ. 2 ಕೊಡಮ್ಮ. ಅಮ್ಮ ಅದಿಲ್ಲಮ್ಮ. ಏನಾರ ಬಾಟ್ಲಿ ಕೊಡ್ಸು. ಇದು ಇಲ್ಲಿ ಕುಡಿಬೋದು. ನಾನು ತಗೊಂಡಿದ್ದಲ್ಲ ಐತೆ ಅವತ್ತು. ಅದು ಹಂಗಲ್ಲ, ನಮ್ಮ ಕ್ಲಾಸಲ್ಲಿ ಒಬ್ಳು ತಂದವಳೆ ಇದೇ ಥರದ್ದು. ಅರೆ ವೈಟು ಆ ಕಡೆ ಚೆನ್ನಾಗಿ ಕಾಣಲ್ಲ, ಈ ಕಡೆ ಚೆನ್ನಾಗಿ ಕಾಣುತ್ತೆ. ಹಾಕ್ತಾಳೆ. ಆಗುತ್ತಲ್ಲ, ನೀನು ಹೇಳೋದಲ್ಲ, ಅಲ್ಲಿ ಅವಳು ಹೇಳ್ಬೇಕು. ಇಲ್ಲಿ ಇಲ್ಲ ಅವಲ್ಲ ದೊಡ್ಡವ. ಬ್ಲ್ಯಾಕ್ ಇದೇ ಚೆನ್ನಾಗಿತ್ತು. ಇತ್ತಾಗ ಇದು 2 ಒಂದೇ. ಅದು ಮೇಲೆ ಹಿಡ್ದಿರೋದು. ಹಾಂ ಆಗುತ್ತೆ, ನನಗೆ ಆಗಲ್ಲ.
ಎಲ್ಲಿಗೆ ಹೋಗ್ತಿದೀಯಮ್ಮ? ಯಾರಿಗೆ? ಯಾರಿಗೇಳು? ಪ್ಯಾಂಟ್ ಪ್ಯಾಂಟ್ ಅಂದೆ. ಓಕೆ ಫ್ರೆಂಡ್ಸ್, ಇವಾಗ ಪೂರ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ, ಯಾಕೆಂದರೆ ಫೋನ್ ಚಾರ್ಜ್ ಹಾಕಿರೋದೇ ಮರ್ಕೊಬಿಟ್ಟಿದ್ವಿ. ಸಂಡೇ ಅಲ್ವಾ, ದೇವಸ್ಥಾನದಿಂದ ಹೋಗಿ ಚಾರ್ಜ್ ಹಾಕೋದು ಮರ್ತ್ಬಿಟ್ಟಿದ್ದೆ. ಸೊ ಅಲ್ಲಿಂದ ನಮ್ಮದು ಖುಷಿದು ಬರ್ಡೇಗೆ ಬಟ್ಟೆ ಎಲ್ಲ 25 ಕೊಟ್ಟು ಬರ್ಡೇ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ಅವಳಿಗೆ ಏನೇನು ಥಿಂಗ್ಸ್ ಬೇಕೆಲ್ಲ ತೊಗೊಂಡ್ವಿ. ಆಮೇಲೆ ಒಂದು ಬಟ್ಟೆ ತೊಗೊಂಡ್ವಿ. ಸೊ ಅದ್ರದ್ದು ವೀಡಿಯೋ ಮಾಡಲಿಲ್ಲ, ಅಷ್ಟರಲ್ಲಿ ಚಾರ್ಜ್ ಖಾಲಿ ಆಗಿಬಿಡ್ತಿ. ಈಗಲೂ 12% ಇದೆ ಅಷ್ಟೇ. ಮನೆಗೆ ಹೋಗಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಾ, ನಾವು ಬೇರೆ ಕಿತ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾನೆ. ಹಸ್ಬೆಂಡ್ ಬರ್ತಾನೆ ಮತ್ತೆ ಮನೆಗೆ ಬನ್ನಿ ಅಂದರು. ಅಲ್ಲಿ ಒಂದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದೆ ನಾನು. ನೋಡಿ, ಇದು ಎಷ್ಟು ಸುತ್ತಿನ ಮಲ್ಲಿಗೆ ಹೂವು ಅಂದರೆ ತುಂಬ 28 ಸುತ್ತಿನ ಮಲ್ಲಿಗೆ ಹೂವು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಅರಳಿದ್ರಂತೂ ಒಂದು ಮಿನಿ ಗುಲಾಬಿ ಹೂವು ಬರುತ್ತಲ್ಲ, ಆ ಥರ ಕಾಣಿಸುತ್ತೆ. ಆಮೇಲೆ ತುಂಬ ಗಿಡ ಇದೆ. ಇಲ್ಲಿ ವಿಳ್ಯದೆಲೆ ಗಿಡ ತೊಗೊಂಡೆ ಒಂದು, ಆಮೇಲೆ ದಾಸವಾಳ ಗಿಡ 2 ತೊಗೊಂಡೆ, ಒಂದು ನುಗ್ಗೆ ಗಿಡ ತೊಗೊಂಡಿದ್ದೀನಿ. ಬನ್ನಿ ಮನೆಗೆ ಹೋದ್ಮೇಲೆ ಫೋನ್ ಚಾರ್ಜ್ ಮಾಡಿ ವೀಡಿಯೋನ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮನೆ ಹತ್ರ ಬಂದು ಗಿಡಗಳನ್ನ ಹಾಕಿದ್ದೀವಿ. ಬನ್ನಿ ತೋರಿಸ್ತೀನಿ. ಆಮೇಲೆ ನಮ್ಮ ಬೈರ ಎಲ್ಲ ಹೋಗಿದ್ದಾನೆ ಅನ್ನಲ್ವಾ, ಇಲ್ಲೇ ಪಾಳ್ಯಕ್ಕೆ ಮೇಲೆ ದೇವಸ್ಥಾನದಿಂದ ಮೇಲೆ ಬಂದು ಯಾರೋ ಕಟಾಕಿದ್ದಾರೆ. ಸೊ ಅಲ್ಲಿರ್ತಾನೆ. ಆಮೇಲೆ ಬೆಳಗ್ಗೆ ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ಕಟಾಕ್ತೀನಿ. ನೋಡಿ, ಇಲ್ಲಿ ಇದು ನುಗ್ಗೆ ಗಿಡ ಬೇಕಿತ್ತು ನನಗೆ. ಸೊ ಹಾಗಾಗಿ ನುಗ್ಗೆ ಗಿಡನ ತೊಗೊಂಡು ಬಂದೆ. ಅದಾದಮೇಲೆ ಬಂದು ಅನಿಸುತ್ತೆ ಅಲ್ಲಿ ಅವ್ರ ಪಾಪದ ಏನೋ ದನಗಳೇನೋ ಯಾರೋ ದನ ಬಿಟ್ಟು ಪಾಪ ಗಾರ್ಡನಲ್ಲೆಲ್ಲ ತಿಂದಾಕಿದ್ರು ಅಂದರು. ಬಿಟ್ಟಿದೆ, ಸುಮಾರು ಮುಗ್ಬಿಟ್ಟಿದೆ. ಅದಾದಮೇಲೆ ಬಂದು ಇದೊಂದು ಶೋ ಗಿಡ ತಂದೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮನೆ ಹತ್ರ. ಸೊ ಇದೊಂದು ಶೋ ಗಿಡ ತಂದಿದ್ದೀನಿ. ಆಮೇಲೆ ಇಲ್ಲೊಂದು ದಾಸವಾಳ, ಈ ದಪ್ಪ ಬರುತ್ತಲ್ಲ ದಾಸವಾಳ ಅದು. ಇನ್ನು ಆಮೇಲೆ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ಮತ್ತು ಇದನ್ನು ಹಾಕಿಲ್ಲ, ಯಾಕೆಂದರೆ ಹಸ್ಬೆಂಡ್ ಇಲ್ಲೊಂದು ಹಾಲು ಮಾಡೋಣ ಅಂತ ಅಂದಿದ್ರು. ಸೊ ಮಲ್ಲಿಗೆ ಗಿಡ ಅದು ವೇಸ್ಟ್ ಆಗಿಬಿಡುತ್ತೆ, ಇಲ್ಲ ಹಾಕಿದರೆ ಆಮೇಲೆ ಮತ್ತೆ ಕಿತ್ತು ಹಾಕೋದೆಲ್ಲ ಚೆನ್ನಾಗಿರಲ್ಲ. ಅವ್ರನ್ನ ಕೇಳಿಬಿಟ್ಟು ಎಲ್ಲಿ ಹಾಕೋದು ಅಂತ ಡಿಸೈಡ್ ಮಾಡಿ ಹಾಕ್ತೀನಿ. ಇನ್ನು ನುಗ್ಗೆ ಗಿಡನೂ ಅಷ್ಟು, ಅದಕ್ಕೆಲ್ಲ ಆಳ ಗುಂಡಿ ತೆಗಿಬೇಕು. ನನ್ನ ಕೈಲಿ ಅಷ್ಟು ತೆಗಿಯೋಕ್ಕಾಗಲ್ಲ. ಅದಕ್ಕೆ ಹಸ್ಬೆಂಡ್ ಕೈಲಿ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಉದ್ದಕ್ಕೂ ಪಪ್ಪಾಯ ಗಿಡನ ಹಾಕಿದ್ದೀವಿ. ನಾನು ನಾಳೆ ಬೆಳಗ್ಗೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇವಾಗ ಬಂದು ಅಮ್ಮ ನನ್ನ ಗಾರ್ಡನಲ್ಲಿ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. 4 ಥರ ತರಕಾರಿ ದಪ್ಪದ ಮಾತ್ರ ಕೇಳು, ನಾನು ವೀಡಿಯೋ ಮಾಡ್ತೀನಿ. ದಪ್ಪದ ಮಾತ್ರ ನೋಡಿ. ಆ ಕಡೆ ಗಿಡದೆಲ್ಲ ಕಿತ್ಕ ಅಮ್ಮ, ಇವನು ಕಿತ್ಕ ನೋಡಿ. ಈ ಕಡೆ ಒಂದೈತಿ, ಈ ಕಡೆ ಆ ಕಡೆ ಗಿಡ ನೋಡಿ. ಕುಯ್ಕ ಚಟ್ನಿ ಮಾಡಿ ಇಡೋಣ. ಆಲ್ರೆಡಿ ಒಂದು ಟೊಮೊಟೊ ಆಗೈತಿ. ಸಾಕಮ್ಮ, ಅದೆರಡು ಕುಯ್ಕ ಸಾಕು. ಬೆಂಡೆಕಾಯಿ ಕುಯ್ಕಾಯಿ ಚಾಕೆಲ್ಲಿ ಸ್ವಲ್ಪ ಕತ್ಲೆ ಆಗಿಬಿಡ್ತು ನಾವು ಬರೋಷ್ಟರಲ್ಲಿ. ಇಲ್ಲಿ ಬೆಂಡೆಕಾಯಿ ಗಿಡ ಕುಯ್ಬೇಡ, ಬರೀ ಇದು ಮಾತ್ರ. ಇಲ್ಲ ನಾನು ಕುಯ್ಲಾ? ನಾಳೆ ಬೆಂಡೆಕಾಯಿ ಸಾಂಬಾರು ಮಾಡ್ಬಿಡೋಣ.
ಬೆಂಡೆಕಾಯಿ ಸಾರು ಮಾಡೋಣ ಗಮ್ಮು, ಚೆನ್ನಾಗಿರುತ್ತೆ. ಯಾವಾಗಲೂ ಮಾಡಲ್ವ ನಾವು? ಹಾಂ, ಬರೀ ತರಕಾರಿ ಸಾರನ್ನೇ ತಿಂತಾರಾ? ಇಲ್ಲ, ಬೆಂಡೆಕಾಯಿ ಸಾರು ಸೂಪರಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಸೂಪರಾಗಿರುತ್ತೆ. ಅಂದರೆ ಅದಕ್ಕೆ ಕಾಳು ಮತ್ತು ಎಕ್ಸ್ಟ್ರಾ ತರಕಾರಿ ಏನೂ ಹಾಕೋಕ್ಕೆ ಹೋಗ್ಬಾರ್ದು, ಅದು ಸಿಂಪಲಾಗಿ ಅದು ಮಾತ್ರ ಮಾಡಬೇಕು. ಸೂಪರಾಗಿರುತ್ತೆ. ನಾನು ನಾಳೆ ತುಂಬ ಸಲ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ನಾನು ರೆಸಿಪಿನ. ನಾನು ಅಂದ್ಕೊಂಡಿದ್ದೀನಿ ಒಂದು ರೆಸಿಪಿ ಚಾನಲ್ನ ಓಪನ್ ಮಾಡೋಣ ಅಂತ, ನಿತ್ಯ ಮಾಮ್ಸ್ ಕಿಚನ್ ಅಂತ, ಅದಕ್ಕೆ ನೇಮ್ ಇಡೋಣ ಅಂತ ಅಂದ್ಕೊಂಡೆ. ಅಮ್ಮ, ಅದು ತೇಜು ಮಾಮ್ಸ್ ಕಿಚನ್ ಅನ್ನೋದಕ್ಕಿಂತ ನಿತ್ಯ ಮಾಮ್ಸ್ ಕಿಚನ್ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಏನು ಮಾಡಲಿ? ಇಬ್ರದ್ದು ತೇಜು ನಿತ್ಯ ಮಾಂಸ ಅಂತ ಹಾಕೋಕ್ಕಾಗಲ್ಲ ಅಮ್ಮ. ಸರಿ ಆಯ್ತು, ನಿತ್ಯ ಮಾಮ್ಸ್ ಕಿಚನ್ ಅಂತ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡೋಣ. ನಾನು ಇದು ಬಂದು ಲಾಂಗ್ ಬೀನ್ಸು. ಇಲ್ಲಿ ನೆನ್ನೆ ಒಂದು ಸ್ವಲ್ಪ ಕೂದಿದೆ, ಇದು ದೊಡ್ಡ ನೆನ್ನೆ ಸ್ವಲ್ಪ ಕಿತ್ತಿರೋದ್ರಿಂದ ಇವತ್ತು ಒಂದೊಂದಿದೆ. ಇಲ್ಲಿ ಲಾಂಗ್ ಬೀನ್ಸ್ ಇದು ನೋಡಿ ಎಷ್ಟು ಉದ್ದ ಐತೆ. ಕೂದಾದ್ಮೇಲೆ ಕೂದೆ ಅಂತ ಹೇಳೋದೇನೈತೆ, ಅದು ಇನ್ನೂ ಬಲಿಬೇಕಿತ್ತು ಹಿಡ್ಕ. ಅದಕ್ಕೆ ಹೇಳಿದ್ದು ಬೀನ್ಸ್ ಒಂದು ನಾನು ಕುಯ್ತೀನಿ ಅಂತ. ಎಲ್ಲ ಏನಾಗಿಲ್ಲ ಮಗನಾಯಿ, ಅದು ಹಂಗೆ ನೋಡಿ. ಇಷ್ಟು ಬೀನ್ಸು ಮನೇಲಿ ಸ್ವಲ್ಪ ಇದೆ, ಪಲ್ಯ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಹೆಸ್ರು ಕಾಳು ಜೊತೆ ತುಂಬ ಟೇಸ್ಟಾಗಿರುತ್ತೆ ಮಂಗಳೂರು ಬೀನ್ಸ್ ಹೆಸ್ರು ಕಾಳು ಪಲ್ಯ. ಬಾ. ಗಿಡ ಅಲ್ಲಿ ನೋಡಿ ಇಷ್ಟು ನನ್ನ ಗಾರ್ಡನ್ ಹಾರ್ವೆಸ್ಟಿಂಗ್. ಇದು ಲಾಂಗ್ ಬೀನ್ಸು, ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿದೆ. ಆಮೇಲೆ ಇಷ್ಟು ಬೆಂಡೆಕಾಯಿ, ಒಂದು ಟೈಮ್ ಸಾಂಬಾರಿಗಾಗುತ್ತೆ ಒಂದು ದಿನಕ್ಕೆ. ಆಮೇಲೆ ಇದು ಟೊಮೊಟೊ ಕಾಯಿ, ಇದು ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ಇದು ಮಾಡಿದ್ದೀನಿ, ತರಿಸ್ದೆ. ಆಮೇಲೆ ಮಧ್ಯಾಹ್ನ ಪಲಾವ್ ಮಾಡಿದ್ದೆ, ಸೋಯಾ ಚಂಕ್ಸ್ ಬಿರಿಯಾನಿ ಮಾಡಿದ್ದೆ, ಅದು ಸ್ವಲ್ಪ ಇದೆ. ಅದಾದಮೇಲೆ ಒಳನಾಶಿಪುರ ಹೋಗಿದ್ವಲ್ವಾ, ನಿತ್ಯಂಗೆ ರಸಕ್ಕೆ ತೊಗೊಂಡೆ. ನಿತ್ಯ ಅವ್ರ ಪಪ್ಪನ ಜೊತೆ ಹೋಗಿದ್ದಾಳೆ. ಆಮೇಲೆ ಇದೇನು ನಂಗೆ ನಿಜ ಗೊತ್ತಿಲ್ಲ. ಆಮೇಲೆ ಪಿಜ್ಜಾ ತಂದಿದ್ದೀವಿ, ನನ್ನ ಹಸ್ಬೆಂಡ್ ಬಂದಮೇಲೆ ಬಿಸಿ ಮಾಡ್ಕೊಂಡು ತಿನ್ನಬೇಕು. ಈ ಬೆಕ್ಕೆ ಎಷ್ಟು ಕ್ವಾಂಟ್ಲೆ ಕೊಡುತ್ತೆ ಅಂದರೆ ಆ ಬೆಕ್ಕಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲೇ ನಾನು ಇಷ್ಟು ತನಕ ವೀಡಿಯೋ ಆನ್ ಮಾಡಿದೆ ಮಾತಾಡ್ತಾಯಿದ್ದೀನಿ. 2 ನಿಮಿಷದಿಂದ ಮಾತಾಡ್ತಾಯಿದ್ದೀನಿ, ವೀಡಿಯೋನೇ ಆನ್ ಮಾಡಿಲ್ಲ. ಅಮ್ಮ ಇಲ್ಲಿ ನೋಡಿ ಬೆಕ್ಕು ಹೆಂಗೆ ಆಡುತ್ತೆ ಅಂದರೆ ನೋಡಿ ಅಲ್ಲಿ ಕಾಲನ್ನ ಹುಡಿಕೊಂಬಂದು ಕಡಿಯುತ್ತೆ. ಪಾಪ ನಮ್ಮ ಕಪ್ಪು ಬೇಕು, ನಮ್ಮ ಬ್ಲ್ಯಾಕಿ ಎಲ್ಲೋದ್ಲೋ ಗೊತ್ತಿಲ್ಲ. ಇದು ನಾವು ಕೆಳಗಡೆ ದೇವಸ್ಥಾನ ಹತ್ರ ಹೋಗಿ ಬರೋಷ್ಟೊತ್ತಿಗೆ ಇರಲಿಲ್ಲ ಅವಳು, ಯಾರೋ ಇಟ್ಕೊಂಡು ಹೋದ್ರು ಅಂತ ಅನಿಸುತ್ತೆ. ಸೊ ಇದು ಅವತ್ತೇ ಕೂಡ ಸಿಕ್ತು. ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ದಿವಸ ಇರಬೇಕು ಅಷ್ಟೇ ದಿನ ಇರೋದಲ್ವ. ಸೊ ಇವಾಗ ಬಂದು ತೇಜುಗೆ ನಾಳೆಯಿಂದ ಎಕ್ಸಾಮ್ ಇದೆ, ಹೋಗು ಓದ್ಕತ್ತಾಳೆ ತೇಜು. ಅಲ್ಲ ತೇಜು, ಹೋಗು, ಹೋಗು ಅಂದ ತಕ್ಷಣ ಹೋಗ್ಬೇಕು. ಇಷ್ಟೊತ್ತು ಸುತ್ತಿಸ್ತೆ, ಏನು ಬೇಕೆಲ್ಲ ತಿನ್ನಿಸ್ತೆ ತಾನೆ, ಕುಡಿದ್ಬಿಟ್ಟು ಹೋಗು. ಕಾಲನ್ನೇ ಕಡಿಯುತ್ತೆ ಬೇಕು. ಹೆಂಗೆ ಕಡಿಯುತ್ತೆ ಗೊತ್ತಾ? ಆ ಬೇಕು ಈ ಬೇಕು ಡಿಟ್ಟು ಒಂದೇ ತರ, ಆದ್ರೆ ಇದು ಬೆಳ್ಳಕ್ಕೈತೆ, ಅದು ಕಪ್ಪಗೈತೆ ಅಷ್ಟೇ. ಅದು ಕಡಿತಾ ಇರಲಿಲ್ಲ, ಕಾಲನ್ನೆಲ್ಲ ಕಚ್ಚೋದು ಈ ಥರ ಮಾಡ್ತಾ ಇರಲಿಲ್ಲ. ಈ
ಅಂದರೆ ಕಿತಾಪತಿ ಮಾಡೋದು. ಈ ಬೆಕ್ಕ ಚೇಷ್ಟೆ ಇರುತ್ತಲ್ಲ, ಚಿಕ್ಕ ಪಪ್ಪು ಚೇಷ್ಟೆ ಥರ ಕಾಲ ಹತ್ರ ಬಂದು ಇದು ಮಾಡೋದೆಲ್ಲ ಮಾಡೋದು. ಬಟ್ ಇದು ಕಡ್ದೇ ಬಿಡುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ.